ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ದಿವಸ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದವರು ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಬಂದರು. ಅವರು ಮುಖ್ಯಮಂತ್ರಿಯವ್ರ ಜೊತೆ ಮತ್ತು ಆರ್ಥಿಕ ಇಲಾಖೆಗೆ ಮತ್ತು ನಮ್ಮ ಸಂಬಂಧಪಟ್ಟ ಸಚಿವರ ಜೊತೆ ಮಾತಾಡಿ ಒಂದು ಹಂತಕ್ಕೆ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಭರವಸೆ ನೀಡಿದ್ದಾರೆ. ಅದೇ ರೀತಿ ನಮ್ಮ ಇಲಾಖೆ ಜೆ ಡಿ ಅವರು ಮತ್ತು ರಾಜ್ಯ ಸಂಯೋಜಕ ನರಸಿಂಹಮೂರ್ತಿ ಅವರು ಬಂದು ಮನವಿ ಸ್ವೀಕರಿಸಿ ನಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ ಈಗಾಗಲೇ ಎಫ್ ಡಿ ಕಳಿಸಿದ್ದೀವಿ, 24 ಕೋಟಿ ರೂಪಾಯಿ ಅಗತ್ಯ ಇದೆ ಅಂತೇಳಿ ನಾವು ಬರೆದು ಕಳಿಸಿದ್ದೀವಿ. ಅದು ಆಗುತ್ತೆ ಅನ್ನೋ ಮಾತು ಭರವಸೆ ಹೇಳಿದ್ರೆ ಅದು ಆಗ್ತೋ ಬಿಡ್ತೋ ಸೆಕೆಂಡ್ರಿ. ನೀವು ಅದು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಗಲಿಕ್ಕೆ ಕೆಲವು ಟೆಕ್ನಿಕಲ್ ಸಮಸ್ಯೆ ಇದ್ದರೂ ಕೂಡ ತಾವು ಮತ್ತೊಂದು ಪ್ರಸ್ತಾವನೆ ಕಳಿಸಿ 5,000 to 6,000 ರೂಪಾಯಿ ಕನಿಷ್ಠ ವೇತನ ಸರಿಸಮಾನವಾಗಿ ವೇತನ ಹೆಚ್ಚಳ ಮಾಡ್ಬೇಕಂತೇಳಿ ಒಂದು ಡಿಮ್ಯಾಂಡ್ ಇಟ್ಟು ಕಳಿಸಿದ್ದೀವಿ ಜೆ ಡಿ ಅವ್ರ ಜೊತೆ. ಈಗ ಅದು ಏನಾಗುತ್ತೆ ನಾಳೆ ಗೊತ್ತಾಗುತ್ತೆ. ಹೀಗಾಗಿ ಹೋರಾಟ ಪ್ರತಿಭಟನೆಯನ್ನು ಇವತ್ತು ಪ್ರಾರಂಭ ಆಗಿದೆ. ನಾಳೆ 2ನೇ ದಿನಕ್ಕೂ ಕಾಲಿಡ್ತಾ ಇದೆ. ಹೋರಾಟ ಮುಂದುವರಿತಿರೋದ್ರಿಂದ ರಾಜ್ಯದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಭಾಗವಹಿಸಬೇಕಾಗಿ ಈ ವಿಕಲಚೇತನ ವಾರ್ತೆಯ ಮೂಲಕ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.